ನಮಸ್ಕಾರ ಎಲ್ಲರಿಗೂ. ನಾನು ಹೌಸ್ ಡ್ಯಾಡ್, ಯು ಎ ವಾಸಿ, ಆ, ಕರ್ನಾಟಕ, ತುಮಕೂರಿನವನು. ಇವತ್ತು 25th, ನಾಳೆ 26th, ನಾಳೆ 27, ಅದ್ರ ನಾಳಿದ್ದು 28. ಏನಿವಾಗ 26th ಏನು 26/8/26 ಥಂಬ್ನೇಲ್ ನೋಡಿರ್ತಾರೆ ಹೆಂಗು. ಹಾಂ, ಸೊ ಥಂಬ್ನೇಲ್ ಪ್ರಕಾರ ನಾಳೆ ಡ್ಯಾಡೀಸ್ ಹೋಮ್ ಅಂತಾರೆ. ಹಾಗಾಗಿ ಹೋಪ್ಸ್ ಇರಲಿಲ್ಲ ಈ ಸತಿ ಮೂವಿಗೆ ಹೋಗೋದು. ಥ್ಯಾಂಕ್ಸ್ ಟು ಮೈ ಬ್ರದರ್, ನನ್ನ ತಮ್ಮ ಹೂ ಇಸ್ ಇನ್ ಅಮೇರಿಕಾ, US. ಅವನು ದುಡ್ಡು ಕಳಿಸಿ ನನಗೆ ಹೋಗಂಗೆ ಮಾಡ್ದ. ಈಗ ಅವನು ದುಡ್ಡು ಕಳಿಸಿದ ತಕ್ಷಣ ನಾನು ಬುಕ್ ಮಾಡಿಬಿಟ್ಟೆ. ಫಸ್ಟ್ ಡೇ ಫಸ್ಟ್ ಶೋ ನಾಳೆ 26th ಬೆಳಗ್ಗೆ ಅಥವಾ ಏನಿದೆಯೋ ಆವಾಗ ನಿಮಗೆ ಇಂಡಿಯಾದಲ್ಲಿ ರಿಲೀಸು. ಬಟ್ ಇಲ್ಲಿ ಅದಕ್ಕೂ ಮುಂಚೆ ರಾತ್ರಿ 2 ಗಂಟೆ ಶೋ ಇದೆ. ನಾನು 2 ಗಂಟೆ ಶೋ ಬುಕ್ ಮಾಡ್ಕೊಂಡಿದ್ದೀನಿ. ಮೂವಿ ಅನ್ಕಟ್ ವರ್ಷನ್ 3 hours 15 minutes ಏನೋ ಇದೆ. ರಾತ್ರಿ 2 ಗಂಟೆ ಅಂದರೆ 3, 4, 5, 5:30, 6 ಗಂಟೆ ಆಲ್ಮೋಸ್ಟ್ ಬೆಳಗಿನ ಜಾವ ತನಕ ಮೂವಿ ನೋಡ್ತೀನಿ. ಇವತ್ತು 25th ಮಧ್ಯಾಹ್ನ 1 ಗಂಟೆ. ಇವಾಗ ಸ್ವಲ್ಪ ತಿಂದು ಎಲ್ಲ ರೆಡಿಯಾಗಿ 1-2-3 ಗಂಟೆಗೆ ಮಲ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನ ಮಲ್ಗೆದ್ದು ರೆಡಿಯಾಗಿ ಫುಲ್ ಫ್ರೆಶ್ ಆಗಿ ಮೂವಿಗೆ ರೆಡಿ ಆಗೋಣ. ನಾಳೆ ಫೆಸ್ಟಿವಲ್ ಯಶ್ ಫ್ಯಾನ್ಸಿಗೆ. ನಂದು ನನ್ನ ತಮ್ಮಂದು ಏನಂದರೆ, ನನ್ನ ತಮ್ಮ ನನಗಿಂತ 11 ವರ್ಷ ಚಿಕ್ಕವನು. ಅವನು ನಾನು ಒಟ್ಟಿಗೆ KGF 1 ನೋಡಿದ್ದು ತುಮಕೂರಲ್ಲಿ, ಗಾಯತ್ರಿ ಥಿಯೇಟರ್, MG ರೋಡ್. ಅದಾದಮೇಲೆ KGF 2 ಬರುವಾಗ ನಾನು ಕೆಲಸ ಬಿಟ್ಬಿಟ್ಟಿದೆ, ಹೌಸ್ ಡ್ಯಾಡ್ ಆಗಿಬಿಟ್ಟಿದೆ. ಹಾಗಾಗಿ ಅವನು ಆವಾಗಲೂ ನನಗೆ ದುಡ್ಡು ಕಳಿಸಿದ್ದ. ಆವಾಗ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ಕೊಂಬಂದಿದ್ದೆ. ಆ್ಯಂಡ್ ಈ ಸತಿನೂ ಲಕ್ಕಿಲಿ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತಾ ಇದ್ದೀನಿ. ಆ್ಯಂಡ್ ರಾತ್ರಿ 2 ಗಂಟೆಗೆ ಯಾಕೆ ಬುಕ್ ಮಾಡಿದೆ ನಾನು ಅಂದರೆ, ಇಲ್ಲ ನೆಕ್ಸ್ಟ್ ನಾಳೆಗೂ ಬುಕ್ ಮಾಡ್ಬೋದಾಗಿ ಬೆಳಗ್ಗೆ ಹೊತ್ತು. 2 reasons. ಒಂದು ಮೇನ್ ರೀಸನ್ ಏನಂದರೆ, ಫಸ್ಟ್ ಡೇ ಫಸ್ಟ್ ಶೋ ಚಾನ್ಸ್ ಸಿಕ್ಕಿದೆ ನೋಡಿ ಬರ್ಬೋದು. ಸೆಕೆಂಡ್ ರೀಸನ್ ಏನಂದರೆ, ನನಗೆ ಗೊತ್ತಿರೋರು ಅವ್ರಿಗೆ ಗೊತ್ತು ನನಗೆ ಥಿಯೇಟರ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂತ. ಒಂದು ಏನಕ್ಕೆ ಅಂದರೆ, ದೊಡ್ಡದು ಈ ಜನ ಬಂದು ನೋಡೋಕ್ಕೆ ಬರೋರು ಆ ಒಂದು ಎಕ್ಸ್ಪೀರಿಯನ್ಸ್ ಹಾಳು ಮಾಡ್ತಾರೆ, ಕಿರ್ಚಾಡ್ಕೊಂಡು ವೇ ಅಂದ್ಕೊಂಡು ಎಲ್ಲ ಮಾಡ್ಕೊಂಡು. ನಾನು ನೋಡೋದು ಸ್ವಲ್ಪ ಸೈಕೋ ಇದ್ದಂಗೆ. ನಾನು ಮೂವಿ ನೋಡುವಾಗ ಫುಲ್ ಇಮರ್ಸ್ ಆಗಿಬಿಡ್ತೀನಿ. ಒಂದು ಸೀನ್ ಇಷ್ಟ ಆದರೆ ಅದನ್ನ ರಿವೈಂಡ್ ಮಾಡಿ, ಅದನ್ನ ಸ್ಲೋ ಮಾಡಿ ಎಲ್ಲ ನೋಡ್ತಿರ್ತೀನಿ. ಯಾರು ಆ್ಯಕ್ಷನ್ ಸೀನ್ ಇಷ್ಟ ಆಯಿತಾ, ಇಲ್ಲ ಯಾರು ಪಿಕ್ಚರೈಸೇಷನ್ ಒಂದು ಇದ್ರದ್ದು ಇಷ್ಟ ಆಯಿತಾ, ಲೈಟಿಂಗ್ ಹೆಂಗಿದೆ, ಆ ಒಂದು ಶೂಟಿಂಗ್ ಆ್ಯಂಗಲ್ಸ್ ಹೆಂಗಿದೆ, ಅವೆಲ್ಲ ಕೂತ್ಕೊಂಡು ನೋಡೋದು. ನಾನು ಒಂದು 3 ಗಂಟೆ ಮೂವಿನ ಕೂತ್ಕೊಂಡು ನಾನು 5-6 ಗಂಟೆ ನೋಡ್ತೀನಿ. ಹಾಗಾಗಿ ನನ್ನ ಜೊತೆ ನೋಡಲ್ಲ ಜನ ಕೂತ್ಕೊಂಡು. ನಾನು ಯಾರ ಜೊತೆ ನೋಡಲ್ಲ, ಯಾರಿಗೂ ಕಷ್ಟ ಕೊಡಬಾರ್ದು ಅಂತ. ಬಟ್ ಥಿಯೇಟ್ರಿಗೆ ಹೋಗಿ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ ಅಂದರೆ ವೈ ನಾಟ್, ಹೋಗ್ಬೋದಲ್ವಾ. ಹಾಗಾಗಿ ಇವತ್ತು 2 ಗಂಟೆಗೆ ಹೋಗ್ತಾ ಇದ್ದೀನಿ. ಹೋಗುವಾಗೂ ಒಂದು ಸ್ವಲ್ಪ ವೀಡಿಯೋ ಹಿಡಿತೀನಿ. ಅಲ್ಲಿ ಹೋಗಿ ಮಾಲಲ್ಲಿ ಸಿಟಿ ಸೆಂಟರ್ ಶಾರ್ಜಾ ಅಂತ ಒಂದು ಮಾಲ್ ಇದೆ, ಇಲ್ಲೇ ಪಕ್ಕದಲ್ಲೇ, ಸ್ವಲ್ಪ ಹತ್ರದಲ್ಲೇ, ಪಕ್ಕದಲ್ಲ. ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಹಿಡಿದು ಅದಾದ್ಮೇಲೆ ಬರ್ತಾ ಸ್ವಲ್ಪ ರಿವ್ಯೂಸ್ ಕೊಡ್ತೀನಿ. ನೋಡೋಣ ಬರ್ತಾ ಅದು ಎಷ್ಟು ಅರ್ಜೆಂಟ್ ಆಗಿರ್ತೀನಿ, ಏನು ಕತೆ ಅಂತ. ಬಂದು ಮನೆಗೆ ಬಂದು ಆಮೇಲೆ ಕೊಟ್ಟರೆ ಕೊಡ್ಬೋದು. ಅದೇನಾಗಿರುತ್ತೆ ಗೊತ್ತಿಲ್ಲ. ನಂದು ಏನೋ ಬಂದಾದ್ಮೇಲೆ ಸ್ವಲ್ಪ ಕೆಲಸಗಳಿದೆ, ಮನೆ ಕೆಲಸಗಳು, ಅವೆಲ್ಲ ಮುಗಿಸ್ಬೇಕು. ಮನೆ ಕೆಲಸ ಅಂತ ತಕ್ಷಣ ನೆನಪು ಬಂತು, ಹೋಗಿ ಅಡುಗೆ ಮಾಡಬೇಕು. ಕರೆಕ್ಟ್, ಅವೆಲ್ಲ ಮಾಡಿ ಮುಗಿಸಿ ಬೇಗ ಮಲಗಬೇಕಪ್ಪ. ಮಲಗಿಬಿಟ್ಟು ನಾನು ರೆಡಿ ಆಗಬೇಕು ರಾತ್ರಿಗೆ. ನೆಕ್ಸ್ಟು ಸಿಗೋಣ. ಅಂತೂ ಇಂತೂ ರಾತ್ರಿ 1 ಗಂಟೆ ಆಗ್ತಾ ಇದೆ, ಥಿಯೇಟ್ರಿಗೆ ಹೋಗ್ತಾ ಇದ್ದೀನಿ. ಸಿಗೋಣ. ಒಳ್ಳೆ ನಿದ್ದೆ ಮಾಡಿ ಫುಲ್ ಫ್ರೆಶ್ ಆಗಿ ಬರ್ತೀನಿ. ಈಗ ಎಂಟ್ರಿ ಟು ದ ಮಾಲ್. ಅಡಚಣೆಗಾಗಿ ಕ್ಷಮಿಸಿ. ಒಂದು ಕತೆ ಹೇಳ. ಒಬ್ಬ ಬಾಸ್ಟರ್ಡ್ ಅಂದರೆ ಬೇವರ್ಸಿ. ಮೂವಿ ಮುಗೀತು, ರಿವ್ಯೂ ಇಲ್ಲಿದೆ.
ಅಂತೂ ಇಂತೂ ಬಂದು ಸೇರಿಕೊಂಡೆ ಮನೆಗೆ. 6:30 ಸೇರಿಕೊಂಡೆ. ಇದನ್ನು ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆ ಒಂದು ರೀಲ್ ರೆಕಾರ್ಡ್ ಮಾಡಿ ಅದನ್ನು ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ. ಅದರಲ್ಲಿ ಒಂದು ಕ್ವಿಕ್ ರಿವ್ಯೂ ಹಾಕಿದ್ದೀನಿ, ಸ್ಪಾಯ್ಲರ್ ಫ್ರೀ ರಿವ್ಯೂ. ಇದರಲ್ಲೂ ಸ್ಪಾಯ್ಲರ್ ಫ್ರೀ ರಿವ್ಯೂನೇ ಕೊಡ್ತಾ ಇರೋದು, ಬಟ್ ಸ್ವಲ್ಪ ಡೀಪಾಗಿ ಹೋಗೋಣ. ಫಸ್ಟ್ ಆಫ್ ಆಲ್, ಫೀಲಿಂಗ್ ಆಫ್ಟರ್ ದ ಮೂವಿ ತುಂಬ ಒಂಥರ ಅಷ್ಟು ರಾತ್ರಿ ಎಲ್ಲ ಮಲಗಿಲ್ಲ ನಾನು, ಆದರೂ ನಿದ್ದೆ ಬರ್ತಾ ಇಲ್ಲ ನನಗೆ ಇವಾಗ. ಅಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಸದ್ಯಕ್ಕೆ ಇವಾಗ. ತುಂಬ ಚೆನ್ನಾಗಿದೆ ಫೀಲಿಂಗ್, ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಫೀಲಿಂಗು. ಬಟ್ ನಾನು ಹೇಳಂಗೆ KGF ಎಲ್ಲ ನೋಡಿದ್ದೆ ಅಂತ ಹೇಳಿದ್ನಲ್ಲ ಮುಂಚೆ. ನೋಡಿ, KGF ಸ್ಪೆಷಾಲಿಟಿ ಏನಂದರೆ, KGF ಬಂದಾದಮೇಲೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಗಲಿ, ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಆಗಲಿ, ಅದರ ಲೆವೆಲ್ಲೇ ಒಂಥರ ಎಲ್ಲೋ ಹೊರಟೋಗ್ಬಿಡ್ತು. ಓಕೆನಾ? ಸೊ ಜನ ಏನು ಮಾಡಿದ್ರು, ತುಂಬ ಜನ ನಮ್ಮ ಮೋಸ್ಟ್ ಆಫ್ ಇದು ಏನಪ್ಪ ಹಾಳು ಮಾಡಿದ್ದೇನು ಲೆವೆಲ್ ಯಾರು ಅಂದರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯವರು. ಆ KGF ಬಂತು ಅಂತ ಅದರದ್ದೇ ಥರ ಕತ್ಲೆ ಮೂವಿಗಳು, ವಿತೌಟ್ ಸ್ಟೋರಿ, ವಿತೌಟ್ ಏನು ಒಂದು ತಲೆ ಬುಡ ಇಲ್ದಿರೋ ಮೂವಿಗಳು ತೆಗೆದು ಒಂದು ಲೆವೆಲ್ ಹಾಳು ಮಾಡಿಬಿಟ್ರು. ಬಟ್ ಹಂಗೂ KGF 2 ಬಂದು ಸ್ವಲ್ಪ ಕಾಪಾಡ್ತು. ಬಟ್ ತಿರ್ಗಾ ಅದೇ ಒಳ್ಳೆ ಆ್ಯಕ್ಟರ್ಸ್ ಆಗಲಿ, ಒಂದು ಕೆಟ್ಟ ಆ್ಯಕ್ಟರ್ಸ್ ಆಗಲಿ, ಒಳ್ಳೆ ಡೈರೆಕ್ಟರ್ಗಳಾಗಲಿ, ಕೆಟ್ಟ ಡೈರೆಕ್ಟರ್ಗಳಾಗಲಿ, ಅದು ಒಂದು ನಡೀತು ಅಂತ ಅದನ್ನೇ ತೊಗೊಂಡು ಮಾಡಿ ಹಾಳು ಮಾಡಿದ್ರು. ಬಟ್ KGF ಸ್ಪೆಷಾಲಿಟಿ ಏನು ಅಂದರೆ, ನಾನು KGFನ ಥಿಯೇಟ್ರಲ್ಲಿ ಒಂದು ಸೈಡ್ ನೋಡಿದ್ವಿ ನಾವು. ಫಸ್ಟ್ ಟೈಮ್ ನೋಡೋಕೆ ನಮ್ಗೆ ಇಷ್ಟ ಆಗಲಿಲ್ಲ, ನನಗೂ ನನ್ನ ತಮ್ಮಂಗೆ KGF 1. ಬಟ್ ಆದಮೇಲೆ ಹೆಂಗಾಯಿತು ಅಂದರೆ, ನೋಡ್ತಾ ಯಾಕೆ ಇಷ್ಟ ಆಗಲಿಲ್ಲ ಅಂದರೆ, ಫಸ್ಟ್ ಆಫ್ ಆಲ್ ಆ ಮೂವಿ ಬರುವಾಗ ನಾವು ಹೋಗಿದ್ದು ಇಂಡಿಯಾಲಿ ತುಮಕೂರು ಗಾಯತ್ರಿ ಥಿಯೇಟ್ರಲ್ಲಿ. ಆ ಜನ ಕಿರ್ಚಾಟ ಅದರಲ್ಲೆಲ್ಲ ನಮಗೆ ಅರ್ಥ ಆಗಲಿಲ್ಲ. ಒಂದಿಷ್ಟು ಆ ಡೈಲಾಗ್ ಡೆಲಿವರಿ ಆಗಲಿಲ್ಲ, ನಮಗೆ ಡೈಲಾಗ್ ಬಂದು ತಲುಪಲಿಲ್ಲ, ನಮ್ಗೆ ಅದು ಗೊತ್ತೇ ಆಗಲಿಲ್ಲ, ಕನೆಕ್ಟೇ ಆಗಲಿಲ್ಲ ಪಿಕ್ಚರ್, ಹಂಗಾಯ್ತು. ಬಟ್ ಆದಮೇಲೆ ಅದು ಹೆಂಗೆ ನಾನು ಅದು ಮೂವಿ ಆಮೇಲೆ ನೋಡೋದು ಶುರು ಮಾಡಿಕೊಂಡು, ಅದಾದಮೇಲೆ ಬಿಡಲೇ ಇಲ್ಲ. ಆಲ್ಮೋಸ್ಟ್ 100 ಕ್ರಾಸ್ ಆಗಿಬಿಟ್ಟಿದೆ ಪಿಕ್ಚರ್. ಹಾಗೆ ನೋಡೋಕ್ಕಾಗಲ್ಲ ಟಾಕ್ಸಿಕ್ಕು. ಏನಕ್ಕೆ ಅಂತ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ KGF ಅಲ್ಲಿ ಕ್ಯಾರೆಕ್ಟರ್ಸ್ ಹೆಂಗಿತ್ತು ಅಂದರೆ, ಇದು ಒಂದು ತುಂಬ ಜನ ಕಂಪ್ಲೇಂಟ್ ಮಾಡಿದ್ದು ಇದು ಇದೆ. ಕ್ಯಾರೆಕ್ಟರ್ಸು ಒಂಥರ ಸತ್ತು ಹೆಣ ಇದ್ದಂಗೆ ಇದ್ದಾರೆ, ಎಕ್ಸ್ಪ್ರೆಷನ್ಸ್ ಇಲ್ಲ, ಅದು ಇದು ಅಂತ. ಹಂಗೂ ಯಶು ಆವಾಗವಾಗ ಅದೇ ಹಿಂಗೆ ಇರುವಾಗಲೂ ಮಧ್ಯ ಸ್ವಲ್ಪ ಹೀರೋಯಿನಿಗೆ ನೋಡುವಾಗೆಲ್ಲ ಸ್ವಲ್ಪ ಕ್ಯಾರೆಕ್ಟರ್ ಬಿಡ್ತಾರೆ. ಬಟ್ ಆವಾಗವಾಗ ಅಮ್ಮನ ಇದು ರಿಲೇಷನ್ ಇದು ಫೀಲಿಂಗ್ ಇದರಲ್ಲಿ ಆವಾಗವಾಗ ಆ ಫೀಲಿಂಗ್ ಬರುತ್ತೆ, ಅದೆಲ್ಲ ಇರುತ್ತೆ. ಅದನ್ನೇ ಅಳವಡಿಸ್ಕೊಂಡ್ರು ಒಂದಿಷ್ಟು ಜನ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಾಗಲಿ, ಅಥವಾ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಲ್ಲಾಗಲಿ, ಅಥವಾ ಓವರಾಲ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಾಗಲಿ. ಹೀರೋ ಅಂದ ತಕ್ಷಣ ಇದೇ ಎಕ್ಸ್ಪ್ರೆಷನ್ ತೋರಿಸಲ್ಲ, ಒಂಥರ ಮಾಸ್ ಇದು ಅಂದ್ಬಿಟ್ಟು ಹಿಂಗೆ ಅಂದ್ಕೊಂಡೇ ಇರೋದು, ಹಾಗೆಲ್ಲ ಮಾಡೋದೆಲ್ಲ ಶುರು ಮಾಡಿದ್ರು. ಅದು ಒಂಥರ ಪ್ರಾಬ್ಲಮ್ಯಾಟಿಕ್. ಎಕ್ಸ್ಪ್ರೆಷನ್ಸ್ ಇರಬೇಕು. ಅದನ್ನು ಬ್ರೇಕ್ ಮಾಡಿದ್ದು ಯಾರು ಅಂದರೆ ಕಾಂತಾರದ ಏನಾಯಿತು ಅಂದರೆ, ಆ ಔಟ್ಪುಟ್ಟು ಕೊಟ್ಟರು, ಒಳ್ಳೆ ಔಟ್ಪುಟ್ ಕೊಟ್ಟರು, ಒಳ್ಳೆ ಸ್ಟೋರಿ ಕೊಟ್ಟರು. ಆ್ಯಂಡ್ ಕ್ಯಾರೆಕ್ಟರ್ಸ್ ಎಷ್ಟು ಮಜವಾಗಿತ್ತು ಅಂದರೆ, ಒಂದೊಂದು ಕ್ಯಾರೆಕ್ಟರ್ಗಳು ಇಮೋಟ್ ಮಾಡ್ತಿದ್ವು ಆ್ಯಂಡ್ ಕನೆಕ್ಟ್ ಆಗ್ತಿತ್ತದು ಒಂದೊಂದು ಕ್ಯಾರೆಕ್ಟರ್ಗಳು. ಹಾಗಾಗಿನೇ ಆ ಕಾಂತಾರ ವಿನ್ ಆಗಿದ್ದು ಅಲ್ವಾ. ಅಂಥ ಮೂವಿ ತಿರ್ಗಿ ಕಾಂತಾರ ಬಂದಾದ್ಮೇಲೆ ಹಾಗೆ ಮಾಡಿದ್ರು ಜನ ಎಲ್ಲರೂ. ಆ ಮಂಗಳೂರು ಕಡೆ ಆ ಇದು ಬಂದ್ಬಿಡೋದು ಮೈ ಮೇಲೆ, ಕೊನೆಗೆ ಹಂಗೆ ಎಂಡಾಗೋದು ಇದಾಗಲಿ, ಅವರೆಲ್ಲರೂ ತೊಗೊಂಡ್ಬಿಟ್ರು ಅದನ್ನೇ. ಇವಾಗ ಮಧ್ಯ ಬಂತಲ್ಲ ನಮ್ಮ ಸೂರ್ಯಂದು, ಅವರು ಅದೇ ಮಾಡಿದ್ರು, ಎಲ್ಲರೂ ಹಂಗೆ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ರು. ಟಾಕ್ಸಿಕ್ ಎಕ್ಸಾಕ್ಟಾಗಿ ರಿವ್ಯೂ ಕೊಡಬೇಕು ಅಂದರೆ ನಿಮಗೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಒಂದು ಎಕ್ಸಾಂಪಲ್. ಮನೆಯಲ್ಲಿ ಅಮ್ಮ ಅಥವಾ ಹೆಂಡತಿ ನಿಮಗೆ ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ ಅಥವಾ ನಾಳೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಅನ್ನೋವಾಗ, ಅಥವಾ ನಾವೇ ಗಂಡಸರು ಬಿರಿಯಾನಿ ಮಾಡ್ತಾರೆ, ಸೊ ನಾವೇ ಬಿರಿಯಾನಿ ಮಾಡೋಣ ನಾಳೆ ಅಂತ ಅನ್ನೋವಾಗ, ನಾಳೆ ಆಗೋ ತನಕ ಆ ಒಂದು ಕುತೂಹಲ, ಆ ಒಂದು ಖುಷಿ ಇರುತ್ತೆ ನೋಡಿ. ನಾಳೆ ಬಿರಿಯಾನಿ, ಅಥವಾ ಈಗ ನೆಕ್ಸ್ಟು ಬಿರಿಯಾನಿ ಲಂಚ್ಗೆ ಬಿರಿಯಾನಿ ಅಂತ ಆ ಒಂದು ಕುತೂಹಲ ಇರುತ್ತೆ ನೋಡಿ. ಅದು ಆ ಕುತೂಹಲ ಇರುತ್ತೆ. ಬಿರಿಯಾನಿ ಹೋಗಿ ತಿಂತಾ ಇರ್ತೀರ, ತಿಂತಾ ಏನಾಗುತ್ತೆ, ಮಧ್ಯ ಒಂದು ಏಲಕ್ಕಿ ಸಿಗುತ್ತೆ, ಅಥವಾ ಒಂದು ಯಾವುದೋ ಒಂದು ಗರಂ ಮಸಾಲ ಪೀಸ್ ಸಿಗ್ಬಿಡುತ್ತೆ, ಹಾಳು ಮಾಡುತ್ತೆ ಟೇಸ್ಟು. ಆ ಟೇಸ್ಟ್ ಹಾಳು ಮಾಡುತ್ತೆ, ಅದನ್ನ ತೆಗೆದು ಉಗಿ ಥರ ಎಲ್ಲ ಎಸ್ಬಿಡ್ತೀರ. ಬಟ್ ಆ ಬಿರಿಯಾನಿನ ನೀವು ಹಂಗೆ ಬಿಡಲ್ಲ, ಬಿರಿಯಾನಿನ ತಿಂತೀರ.
ತಿಂದು ಮುಗಿಸ್ತೀರ ಬಿರಿಯಾನಿನ. ತಿಂದು ಮುಗಿಸಾದ್ಮೇಲೆ ಖುಷಿ ಇರುತ್ತೆ ನಿಮಗೆ. ಏನಕ್ಕೆ? ಬಿರಿಯಾನಿ ತಿಂದೆ, ಎಷ್ಟು ಚೆನ್ನಾಗಿದೆ ಫೀಲಿಂಗು, ನನ್ನ ಆಫ್ಟರ್ ಟೇಸ್ಟ್ ಎಷ್ಟು ಚೆನ್ನಾಗಿದೆ. ಅದಿಲ್ಲದೆ ನೀವು ಅಯ್ಯಯ್ಯೋ ನನಗೆ ಏಲಕ್ಕಿ ಸಿಗ್ಬಿಡ್ತು ಅಂತ ಅದನ್ನೇ ಜ್ಞಾಪಕ ಇಟ್ಕೊಂಡು ಕೊರಗಲ್ಲ ನೀವು. ಆ ಒಂದು ಫೀಲಿಂಗ್ ಇದೆ ನೋಡಿ, ಅದೇ ಫೀಲಿಂಗ್ ಬರುತ್ತೆ ಟಾಕ್ಸಿಕ್ ನೋಡುವಾಗ. ಟಾಕ್ಸಿಕ್ ಬರೋಕ್ಕಿಂತ ಮುಂಚೆ ಟಾಕ್ಸಿಕ್ ಅಂತಿದ್ವಿ. ಟಾಕ್ಸಿಕ್ ನೋಡುವಾಗ ಒಂದಿಷ್ಟು ಏಲಕ್ಕಿ ಪೀಸ್ಗಳು ಸಿಗುತ್ತೆ. ಆ ಏಲಕ್ಕಿ ಪೀಸ್ಗಳ ಬಗ್ಗೆ ಹೇಳ್ತೀನಿ ಕ್ಲೀನಾಗಿ ನಿಮಗೆ. ಸ್ಪಾಯ್ಲರ್ ಫ್ರೀ ಕೊಡ್ತೀನಿ ಏನಕ್ಕೆ ಏಲಕ್ಕಿ ಪೀಸ್ಗಳದು ಅಂತ. ಟಾಕ್ಸಿಕ್ ಮುಗ್ದಾದ್ಮೇಲೆ ಆ ಒಂದು ಫೀಲಿಂಗ್ ಇದೆ ನೋಡಿ, ಸೂಪರ್. ಬಟ್ ಬಿರಿಯಾನಿ ಈಸ್ ಮೋರ್ ಲೈಕ್ KGF. ಯಾಕಂದರೆ ತಿರ್ಗಾ ಬಿರಿಯಾನಿ ತಿನ್ಬೇಕನ್ಸುತ್ತೆ. ಟಾಕ್ಸಿಕ್ ಬಿರಿಯಾನಿ ಇದ್ದಂಗಿಲ್ಲ, ಯಾಕಂದರೆ ಅದ್ರದ್ದು ಗರಂ ಮಸಾಲ ಜಾಸ್ತಿ ಹಾಕ್ಬಿಟ್ಟಾರೆ, ಗರಂ ಮಸಾಲ ಅದರಲ್ಲಿ. ಓಕೆನಾ? ಹಂಗಾಗಿ ಒಂದು ಭಯ ಆಗುತ್ತೆ, ತಿರ್ಗಾ ಗರಂ ಮಸಾಲ ಟೇಸ್ಟ್ ಬರುತ್ತಲ್ಲಪ್ಪ ಟೇಸ್ಟ್ ಬಾಯಿಗೆ ಅಂತ. ಹಾಗೆ ಇವಾಗ ಕಮಿಂಗ್ ಟು ಬಿರಿಯಾನಿ ಆ್ಯಂಡ್ ಗರಂ ಮಸಾಲ. ಬಿರಿಯಾನಿ, ದ ಟೇಸ್ಟ್, ದ ಪಾಸಿಟಿವಿಟಿ ಆಫ್ ದ ಮೂವಿ ಟಾಕ್ಸಿಕ್ಕಲ್ಲಿ, ಎಸ್, ವಿತ್ ನೋ ಡೌಟ್ಸ್ ರೈಟಿಂಗ್ ಆಫ್ ದ ಮೂವಿ ಆ್ಯಂಡ್ ದೆನ್ ದ ಪ್ರೆಸೆಂಟೇಷನ್. ರೈಟಿಂಗ್ ಆಫ್ ದ ಮೂವಿ ಒಂದಿಷ್ಟು ಜನರಿಗೆ ಆ ಮೂವಿ ಹಿಡ್ಸಲ್ಲ, ಅರ್ಥ ಆಗದೆ ಇರ್ಬೋದು. ಏನಕ್ಕೆ ಅಂದರೆ ಈ ಟಾಕ್ಸಿಕ್ ಮೂವಿ ಒಂದು ಜಿಕ್ಸಾ ಪಜಲ್ ಇದ್ದಂಗೆ. ಆ ಒಂದು ಪೀಸ್ ಇಲ್ಲಿ ಸಿಗುತ್ತೆ, ಒಂದು ಪೀಸ್ ಅಲ್ಲಿ ಸಿಗುತ್ತೆ, ಒಂದು ಪೀಸ್ ಇಲ್ಲಿ ಸಿಗುತ್ತೆ, ಒಂದು ಪೀಸ್ ಅಲ್ಲಿ ಸಿಗುತ್ತೆ. ಕೊನೆಗೆ ಆ ಪೀಸ್ ಎಲ್ಲ ಕೂಡಿ ಒಂದು ಮೂವಿ ಆಗುತ್ತೆ. ಆವಾಗ ಒಂದು ಮೈಂಡ್ ಬ್ಲೋ ಆಗತ್ತೆ ನೋಡಿ, ಅದು ಆಗತ್ತೆ. ಆ್ಯಂಡ್ ದಿಸ್ ಟೈಪ್ ಆಫ್ ಪ್ರೆಸೆಂಟೇಷನ್ ಆಫ್ ಮೂವಿ ಈಸ್ ಆಲ್ರೆಡಿ ಅ ಮಾಸ್ಟರ್ ಪೀಸ್. ಓಕೆನಾ? ಅದಕ್ಕೆ ಹೇಳೋದು ನಾನು ಏನು ಅಂದರೆ, ಟಾಕ್ಸಿಕ್ ಈಸ್ ಅ ಮಾಸ್ಟರ್ ಪೀಸ್ with some very useless and unbearable characters in between. Presentation is top notch, ಸೂಪರ್ ಆಗಿದೆ, ಹಾಲಿವುಡ್ ಲೆವೆಲಲ್ಲಿದೆ. ಆ ಲೆವೆಲ್ KGFಗಿಂತ ಒಳ್ಳೆ ಲೆವೆಲ್ಗೆ ಹೋಗಿದೆ ಇವಾಗ ಪ್ರೆಸೆಂಟೇಷನ್. KGF ಒಂಥರ ಕತ್ಲೆ ಇತ್ತು, ಅದು ಒಂಥರ ಏನೋ ಒಂದು ಮಿಸ್ಸಿಂಗ್ ಇತ್ತು ಅದರಲ್ಲಿ. ಅದೇನು ಮಿಸ್ ಹೊಡ್ತಿತ್ತೋ ಅದನ್ನು ಫುಲ್ಫಿಲ್ ಆಗೋಗಿದೆ ಟಾಕ್ಸಿಕಲ್ಲಿ. ಆ್ಯಂಡ್ ನೀವು ನೋಡುವಾಗ ಪ್ರೆಸೆಂಟೇಷನ್ನು ನಿಮಗೆ ನಿಜವಾಗ್ಲೂ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ರೆಸೆಂಟೇಷನು ಪಿಕ್ಚರ್ದು. ಆ್ಯಂಡ್ ಯಶ್ ಆ್ಯಕ್ಟಿಂಗ್ ಈಸ್ ಅಲ್ಟಿಮೇಟ್. ಇವಾಗ KGF ಬಗ್ಗೆ ಹೇಳುವಾಗ ಹೇಳಿದೆ ನಾನು, ಕ್ಯಾರೆಕ್ಟರ್ಸು, ನಮ್ಮ ಹೀರೋಸು ಒಂಥರ ಅಂದ್ಕೊಂಡಿರ್ತಾರೆ, ಎಕ್ಸ್ಪ್ರೆಷನ್ಸ್ ಕೊಡಲ್ಲ, ಅದು ಇದು ಅಂತ. ಅದು ಕಂಪ್ಲೇನ್ ಆಗಿತ್ತು ಟಾಕ್ಸಿಕ್ ಟ್ರೈಲರ್ ನೋಡುವಾಗ್ಲೂ. ನನಗೆ ಗೊತ್ತಿರೋರು, ನಾನು ಕೂಡ ಟಾಕ್ಸಿಕ್ ನೋಡುವಾಗ, ಟಾಕ್ಸಿಕ್ ಟ್ರೈಲರ್ಸು, ಟೀಸರ್ ಆಗಲಿ ಅವೆಲ್ಲ ನೋಡುವಾಗ ನನಗೆ ಒಂಥರ ಒಳಗೆ ಒಂಥರ ಬೇಜಾರಾಗ್ತಿತ್ತು. ಏನಕ್ಕೋ ಹಿಂಗೆ ಮಾಡಿಬಿಟ್ಟಿಯಾನಲ್ಲ ಮನುಷ್ಯ, ವೈ ಇಸ್ ಯಶ್ ಡೂಯಿಂಗ್ ಲೈಕ್ ದಿಸ್, ಎಕ್ಸ್ಪ್ರೆಷನ್ ಕೊಡ್ತಿಲ್ವಲ್ಲ, ಇದು ಹಂಗೆ ಒಂದು ರಾಂಗ್ ರೂಟಲ್ಲೇ ಹೋಗ್ತಿದ್ಯೋ ಏನೋ ಅಂದ್ಕೊಂಡೆ. ಬಟ್ ಪಿಕ್ಚರ್ ನೋಡುವಾಗ ಅನಿಸ್ತು ನನಗೆ, ಗೀತು ಮೋಹನ್ ದಾಸ್, ದ ರೈಟರ್, ದ ಡೈರೆಕ್ಟರ್, ಅವರು ಆರ್ಟ್ ಡೈರೆಕ್ಟರ್. ಓಕೆನಾ? ಆರ್ಟಿಸ್ಟಿಕ್ ಮೂವೀಸ್ ಮಾಡ್ತಾರೆ, ಆರ್ಟ್ ಡೈರೆಕ್ಟರ್ ಅನ್ನೋಕ್ಕಾಗಲ್ಲ. ಆ್ಯಂಡ್ ದ ವೇ ಶಿ ಥಿಂಕ್ಸ್, ಮೇ ಬಿ ಅವ್ರೇನು ಮಾಡಿದ್ದಾರೆ ಮೂವಿನ, ಶಿ ಹ್ಯಾಸ್ ಶೋಡ್ ಇಟ್ ಲೈಕ್ ಅ ಫೆರಿ ಟೇಲ್ ಆಗಲಿ, ಬಟ್ ಆರ್ಟಿಸ್ಟಿಕ್ ವೇ ಅಲ್ಲಿ ತೋರಿಸಿದ್ದಾರೆ. ಆರ್ಟಿಸ್ಟಿಕ್ ವೇ, ಈಗ ಮೈಮ್ ಅಂತ ಎಕ್ಸಾಂಪಲ್ ತೊಗೊಂಡ್ರೆ, ಅಳುವಾಗ ಮೈಮಲ್ಲಿ ಒಂಥರ ಎಕ್ಸ್ಟ್ರೀಮಾಗಿ ಆ ಫೀಲ್ ತೋರಿಸ್ತಾರೆ, ನಗುವಾಗ ಎಕ್ಸ್ಟ್ರೀಮಾಗಿ ನಗ್ತಾರೆ, ಸಿಟ್ಟು ಬರುವಾಗ ಎಕ್ಸ್ಟ್ರೀಮಾಗಿ ತೋರಿಸ್ತಾರೆ. ಆ ಒಂದು ಎಕ್ಸ್ಟ್ರೀಮ್ ಫೀಲಿಂಗ್ಸ್ ತೋರಿಸೋವಾಗ ಇವ್ರು ಏನು ಮಾಡಿದ್ದಾರೆ ಅಂದರೆ, ಆ ಕ್ಯಾರೆಕ್ಟರ್ಸ್ ಇರ್ತಲ್ಲ, ಯಶಿನ್ ಕ್ಯಾರೆಕ್ಟರ್ ಆಗಲಿ, ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಆಗಲಿ, ಯಾರ್ಯಾರು ಅಂದ್ಕೊಂಡಿರ್ತಾರೋ ಅವ್ರು ಹಂಗಿರೋಕ್ಕೆ ಒಂದು ರೀಸನ್ ಇದೆ. ಪಿಕ್ಚರ್ ನೋಡುವಾಗ ನಿಮಗೆ ಗೊತ್ತಾಗುತ್ತೆ, ನಾನು ಹೇಳಿದ್ರೆ ಸ್ಪಾಯ್ಲರ್ ಆಗಿಬಿಡುತ್ತೆ. ಹಾಗಾಗಿ ಮೂವಿ ನೋಡಿ ಏನಕ್ಕೆ ಹಂಗೆ ಆಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಬಟ್ ಅವರಿಗೆ ಹಂಗೆ ನೋಡುವಾಗ ನಮ್ಗೆ ಅದು ಒಂಥರ ಚುಚ್ಚುತ್ತೆ. ಏನಕ್ಕಂದರೆ ಅದು ಒಂಥರ ನ್ಯಾಚುರಲ್ ಆಗಿ ಅನಿಸಲ್ಲ, ಕನೆಕ್ಟ್ ಆಗಲ್ಲ. ದ್ಯಾಟ್ಸ್ ಒನ್ ಬಿಗ್ ನೆಗೆಟಿವಿಟಿ, ಬಟ್ ದ್ಯಾಟ್ಸ್ ದ ವೇ ಶಿ ವಾಂಟೆಡ್ ಟು ಶೋ ದ ಕ್ಯಾರೆಕ್ಟರ್ಸ್. ಓಕೆನಾ? ಹಾಗಾಗಿ ತೊಗೊಬೋದು ಅದನ್ನ. ಬಟ್ ಗರಂ ಮಸಾಲ ಬರೋದು ಯಾವುದು ಅಂದರೆ, ಈಗ ಪ್ಯಾನ್ ಇಂಡಿಯಾ ಮೂವಿ ಮಾಡಬೇಕು ಅಥವಾ ಪ್ಯಾನ್ ವರ್ಲ್ಡ್ ಮೂವಿ ಮಾಡಬೇಕು ಅಂದ್ಬಿಟ್ಟು ಆ ಕ್ಯಾರೆಕ್ಟರ್ಸ್ನ ಇವರು ಬೇರೆ ನಮ್ಮ ಕನ್ನಡ, ನಾನು ನೋಡಿದ್ದು ಕನ್ನಡ ಮೂವಿ, ನಾನ್ ಕನ್ನಡ ಕ್ಯಾರೆಕ್ಟರ್ಸ್ನ ತೊಗೊಂಡ್ಬಿಟ್ಟಿದ್ದಾರೆ. ಹೀರೋಯಿನ್ಗಳಾಗಲಿ, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಆಗಲಿ, ವಿಲನ್ ಆಗಲಿ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ಇವಾಗ ಅವರು ಕನ್ನಡ ಮಾತಾಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರದ್ದು ಲಿಪ್ಸಿಂಗ್ ಆಗ್ತಾಯಿಲ್ಲ, ಪ್ರಾಬ್ಲಮ್ಮು ಅಲ್ಲಿ ಇಲ್ಲಿ. ನೆಕ್ಸ್ಟ್ ಡೈಲಾಗ್ ಡೆಲಿವರಿ, ಆ ಡೈಲಾಗ್ ಹೇಳ್ತಿದ್ದಾರೆ,
ಒಂದು ಝಾಂಬಿಗಳು ಹೇಳಂಗೆ ಹೇಳ್ತಿದ್ದಾರೆ ಅಥವಾ ಸತ್ತು ಹೆಣ ಹೇಳಂಗೆ ಹೇಳ್ತಿದ್ದಾರೆ. ಆ ಒಂದು ಇದೇ ಆಗಲ್ಲ, ಒಂಥರ ನ್ಯಾಚುರಲ್ ಆಗಿ ಅನ್ಸೋದು ಇಲ್ಲ, ಅದು ಬಂದು ಕನೆಕ್ಟು ಆಗಲ್ಲ. ಅವ್ರಿಗೇನಾದರೂ ಆಗ್ತಾಯಿದ್ರೆ ನಮ್ಗೆ ಅದು ಫೀಲೂ ಆಗಲ್ಲ. ಇದು ಏನಕ್ಕಾದರೂ ಇದ್ದಾರಪ್ಪ ಇವ್ರುಗಳು ಗರಂ ಮಸಾಲ ಅಂತ ಹಂಗೆ ಆಗ್ಬಿಡುತ್ತೆ. ಅದು ಇಂಟರ್ವಲ್ ತನಕ ಅಂಥ ಕ್ಯಾರೆಕ್ಟರ್ಸ್ ತುಂಬ ಇದ್ದಾರೆ. ಬಟ್ ಇಂಟರ್ವಲ್ ಆದಮೇಲೆ ಏನಾಯಿತು ಗೊತ್ತಿಲ್ಲ ಡೈರೆಕ್ಟರ್ಗೆ. ಇದು ಹೆಂಗೆ ಅನ್ಸುತ್ತೆ ಅಂದರೆ, ಇಂಟರ್ವಲ್ ತನಕ ಯಾರೋ ಒಬ್ರು ಬರ್ದಿದ್ದಾರೆ, ಇಂಟರ್ವಲ್ ಆದಮೇಲೆ ಯಾರೋ ಬರ್ದಿದ್ದಾರೆ ಅನ್ನಂಗೆ ಅನ್ಸುತ್ತೆ ಅದು ಪಿಕ್ಚರು. ಯಾಕಂದರೆ ಇಂಟರ್ವಲ್ ಆದಮೇಲೆ ಕ್ಯಾರೆಕ್ಟರ್ಸ್ ಯಾರು ಬಂದಿಯಾರೋ, ಇಂಗ್ಲೀಷ್ ಮಾತಾಡೋರು ಇಂಗ್ಲೀಷ್ ಮಾತಾಡ್ತಾರೆ, ಹಿಂದಿ ಮಾತಾಡೋರು ಹಿಂದಿ ಮಾತಾಡ್ತಾರೆ, ಕನ್ನಡ ಮಾತಾಡೋರು ನಮ್ಮ ಕನ್ನಡಿಗರೇ, ಕನ್ನಡ ಆ್ಯಕ್ಟರ್ಸೇ ಇದರಲ್ಲಿ. ಹಾಗಾಗಿ ಒಂಥರ ಚೆನ್ನಾಗಿ ಅನ್ಸುತ್ತದು, ಕನೆಕ್ಟ್ ಆಗುತ್ತೆ. ಅವರ ಡೈಲಾಗ್ ಡೆಲಿವರಿ, ಔಟ್ಪುಟ್ಟು ಒಂಥರ ಚೆನ್ನಾಗಿದೆ. ಇದು ಮೇಯ್ನು. ನನಗೆ ಪರ್ಸನಲಿ ಎಂಡ್ ಟ್ವಿಸ್ಟ್ ಇದೆ ಒನ್ ಆಫ್ ದ ಎಂಡಿಂಗ್ ಟ್ವಿಸ್ಟ್ ನೋಡಿ ನನಗೆ ಸಖತ್ ಬೇಜಾರಾಯಿತು. ನನಗೆ ಒಂಥರ ಪಿಕ್ಚರ್ ನೋಡುವಾಗ ಒಂಥರ ಹಿಂಗೆ ತಲೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟೆ ನಾನು ನೋಡ್ತಾ ಪಿಕ್ಚರು. ಏನಕ್ಕೆ ಅಂದರೆ ನನ್ನ ಪರ್ಸ್ನಲ್ ರೀಸನ್. ನಾನು ಇವೆಲ್ಲ ಕೋತಿ ಚೇಷ್ಟೆಗಳು ಮಾಡ್ತಾ ನಾನು ಬರೀತೀನಿ ಕೂಡ ಕತೆಗಳು. ಒಂದು ಕತೆ ನಾನು ಪಬ್ಲಿಷ್ ಮಾಡಿದ್ದೀನಿ ಬುಕ್ಕು, ವಾಟ್ ಡು ವಿ ನೋ ಆ್ಯಂಡ್ ವಾಟ್ ಹ್ಯಾವ್ ವಿ ಲರ್ನ್ಡ್ ಅಂತ ಅಮೆಝಾನ್ ಕಿಂಡಲಲ್ಲಿದೆ. ಇಟ್ಸ್ ಅ ಸೈಕಲಾಜಿಕಲ್ ಹಾರರ್ ಸ್ಟೋರಿ. ಅದು ಬಿಟ್ಟು ನಾನು 2 ಮೂವಿ ಕತೆಗಳು ಬರೆದಿದ್ದೀನಿ. ಒಂದು ಕರ್ಮಣ್ಯೆ ಅಧಿಕಾರಸ್ಥೆ ಮಾಫಲೇಷು ಕದಾಚನ ಅಂತ ಕನ್ನಡ ಮೂವಿಗೆ ಒಂದಿಷ್ಟು ಇದು ಅಂತ ಕತೆ ಬರೆದಿದ್ದೀನಿ. ಆ್ಯಂಡ್ ಇನ್ನೊಂದು ಝಾಂಬಿ ಮೂವಿ, ZN 2030 ಅಂತ. ZNದು ಫುಲ್ ಫಾರ್ಮ್ ಹೇಳಲ್ಲ ನಾನು, ZN 2030 ಅಂತ ಅದು ಬರೆದಿದ್ದೀನಿ. ಇವಾಗ ನನಗೆ ಫೀಲಿಂಗ್ ಆಗೋ ಇದು ಅಂದರೆ ಕರ್ಮಣ್ಯ ಅಧಿಕಾರಸ್ಥೆ ಮಾಫಲೇಷು ಕದಾಚನ. ಅದರಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಬರೆದಿದ್ದೆ, ಆ ಕ್ಯಾರೆಕ್ಟರ್ದು ಆ್ಯಂಡ್ ದ ಎಂಡಿಂಗ್ ಟ್ವಿಸ್ಟ್ ಎಕ್ಸಾಕ್ಟ್ ಅದೇ ಇದ್ದಿದ್ದು. ನಾನು ಬರ್ತಿದ್ದೆ ಅದೇ ಬರ್ತಿದೆ. ಆ್ಯಂಡ್ ದ ವೇ ಐ ಜಿಕ್ಸಾ ಟೈಪ್ ಮೂವಿ ಬರ್ದಿರಲ್ಲ, ಇಲ್ಲಿ ಪಝಲ್ ಒಂದಿಷ್ಟು, ಇಲ್ಲೊಂದು ಪಝಲ್ಲು, ಇಲ್ಲೊಂದಿಷ್ಟು ಎಲ್ಲ ಕೂಡಿಕ್ಕಿ ಕೊನೆಗೆ ಬಂದು ಎಲ್ಲ ಕೂಡಿಟ್ಕೊಳತ್ತಲ್ಲ ಪಿಕ್ಚರು, ಹಾಗೆ ನಾನು ಬರೆದಿಟ್ಟಿದ್ದೆ ಕರ್ಮಣ್ಯ ಅಧಿಕಾರಸ್ಥೆ. ಆ್ಯಂಡ್ ಆ ಸ್ಟೋರಿ ಏನು, ಆ ಟ್ವಿಸ್ಟ್ ಏನು ದೊಡ್ಡದಲ್ಲ, ಯಾರೋ ಹಾಲಿವುಡ್ ಮೂವಿಯಲ್ಲಿ ತೋರಿಸ್ತೇ ಇಲ್ದಿರೋ ಇದಲ್ಲ, ತೋರಿಸಿದ್ದಾರೆ. ಓಕೆನಾ, ತೋರಿಸಿದ್ದಾರೆ. ಅದನ್ನು ಫೈಟ್ ಕ್ಲಬ್ ಅಂತ ಮೂವಿ ಇದೆ, ಫೈಟ್ ಕ್ಲಬಲ್ಲೇ ತೋರಿಸಿದ್ದಾರೆ. ಬಟ್ ಅದನ್ನು ಅಳವಡಿಸ್ಕೊಂಡು ನಾನು ಅದನ್ನ ಡಿಫ್ರೆಂಟ್ ಟೈಪಾಗಿ ನಾನು ತೋರಿಸಿದ್ದೆ ನನ್ನ ರೈಟಿಂಗಲ್ಲಿ. ಬಟ್ ಅದನ್ನು ಟಾಕ್ಸಿಕಲ್ಲಿ ನೋಡಿ ಸಖತ್ ಬೇಜಾರಾಯಿತು. ಅಯ್ಯೋ, ನನ್ನ ಕನ್ನಡ ಮೂವಿಯಲ್ಲಿ ನಾನಾದರೂ ಫಸ್ಟು ನಂಗೆ ಸಿಕ್ಕಿದ ಚಾನ್ಸು ನನ್ನ ಕಡೆಯಿಂದ ಬರಬೇಕದು ಅಂದ್ಕೊಂಡಿದ್ದೆ. ಎನಿವೇಸ್ ಅದು ಬಂದಿದೆ. ಆಯಿತು, ಆಗೋದಾಯಿತು. ಇವಾಗ ZN 2030 ಅದು ಮೋಸ್ಟ್ಲಿ ಆಗೋದ್ರೆ ಆಯಿತು. ನನ್ನ ಕಥೆನೂ ಸ್ಕ್ರೀನ್ ಮೇಲೆ ಬಂದು ನಿಮಗೆ ಎಂಟರ್ಟೈನ್ ಮಾಡೋಂಗಾಗತ್ತೆ. ಎನಿವೇಸ್, ದಿಸ್ ವಾಸ್ ದ ರಿವ್ಯೂ. ಆ್ಯಂಡ್ ಟಾಕ್ಸಿಕ್, ಇಟ್ಸ್ ಅ ಮಸ್ಟ್ ವಾಚ್ ಅಟ್ಲೀಸ್ಟ್ ಒನ್ಸ್. ನೋಡ್ಬೋದು, ಏನೂ ಇದಿಲ್ಲ, ನಿಮಗೆ ದುಡ್ಡು ವೇಸ್ಟ್ ಆಗಲ್ಲ. ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಆಸಮ್. ನೋಡಿ ಮೂವಿ. ಇಲ್ಲಿಗೆ ಈ ನನ್ನ ವಿಡಿಯೋ ಎಂಡ್ ಮಾಡಬೇಕಲ್ಲ. ಶೇರು, ಸಬ್ಸ್ಕ್ರೈಬು, ಬೆಲ್ ಬಟನು ಅವೆಲ್ಲ ಮಾಡಿ ಒತ್ತಿ. ಅದು ಬಿಟ್ಟು ಇನ್ನೂ ಒಂದಿಷ್ಟು ಇಲ್ಲಿದೆ ಪ್ಲೇಲಿಸ್ಟು ನನ್ನ ಈ ಚಾನಲಲ್ಲೇ ಇದೆ, ಡ್ಯಾಡ್ ವ್ಲಾಗ್ಸ್ ಅದು ಇದು ಅಂತ. ಇಲ್ಲಿ ದುಬೈ ಸುತ್ತಮುತ್ತ ತೋರಿಸ್ತಾ ಇರ್ತೀನಲ್ಲ, ಇದು ಒನ್ ಆಫ್ ದ ವಿಡಿಯೋ ಅದರದ್ದೇ. ನೋಡಿ. ಅಲ್ಲಿವರೆಗೂ, ನೆಕ್ಸ್ಟ್ ವಿಡಿಯೋವರೆಗೂ ಟೇಕ್ ಕೇರ್, ಬಾಯ್.